ಎಲ್ರಿಗೂ ನಮಸ್ಕಾರ. ಇದು ನೋಡಿ ಗೌಡಗೆರೆ ಕ್ಷೇತ್ರ, ಗೌಡಗೆರೆ ಚಾಮುಂಡೇಶ್ವರಿ ಕ್ಷೇತ್ರ. ಇದು ಇಲ್ಲಿ ವಿಶೇಷತೆ ಏನಂದರೆ ಚಾಮುಂಡೇಶ್ವರಿ ವಿಗ್ರಹ ಇದೆ, ಪಂಚಲೋಹದ್ದು. ಒಟ್ಟು 60 ಅಡಿ ಎತ್ತರದ್ದಿದೆ. ಇದು ವರ್ಲ್ಡಲ್ಲಿ ಮೊದಲನೇ ಸ್ಟ್ಯಾಚ್ಯೂ ಅಂತೆ. 60 ಅಡಿ ಪಂಚಲೋಹದಿಂದ ಮಾಡಿರೋ ಚಾಮುಂಡೇಶ್ವರಿ ವಿಗ್ರಹ. ಮತ್ತು ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇದು ಚನ್ನಪಟ್ಟಣ ತಾಲೂಕಲ್ಲಿ ಬರುತ್ತೆ. ಚನ್ನಪಟ್ಟಣದಿಂದ ಒಂದು 14 ಕಿಲೋಮೀಟ್ರ್ ದೂರದಲ್ಲಿದೆ. ನೀವು ಬೆಂಗಳೂರಿಂದ ಬರ್ಬೇಕಂದ್ರೆ ಚನ್ನಪಟ್ಟಣಕ್ಕೆ ಬಂದು ಅಲ್ಲಿಂದ ಬಸ್ಗಳು ಸಿಗ್ತವೆ, ಇಲ್ಲ ಶೇರ್ಡ್ ಆಟೋ ಮಾಡ್ಕೊಂಡು ಬರ್ಬೋದು. ಶೇರ್ಡ್ ಆಟೋ ಒಂದು 40 ರೂಪಾಯಿ ತೊಗೊತಾರಂತೆ. ನೋಡಿ, ಇದೇ ಅದು ದೇವಸ್ಥಾನ. ಅದು ವಿಗ್ರಹ ಪಕ್ಕದಲ್ಲಿ ದೇವಸ್ಥಾನ. ಸೊ ಈಗ ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಹೋಗೋ ದಾರಿ ನೋಡಿ, ಅಲ್ಲಿ ನವಗ್ರಹ ಇದೆ, ಇಲ್ಲಿ ತೆಂಗಿನಕಾಯಿ ಹೊಡೆಯೋ ಸ್ಥಳ. ಇಲ್ಲಿ ಗಣೇಶಂದು ದೇವಸ್ಥಾನ ಇದೆ. ಈ ಕಡೆ ಸೈಡೆಲ್ಲ ಕಾಯಿಗಳು ಕಟ್ಟಿದ್ದಾರೆ ನೋಡಿ, ಅವೆಲ್ಲ ಹರಕೆ ತೀರ್ಸೋಕ್ಕೆ ಕಟ್ಕೊಂಡಿರೋದು. ಅದು ಮುಂದೆ ಹೇಳ್ತೀನಿ ಬನ್ನಿ. ಫಸ್ಟ್ ದೇವಸ್ಥಾನ ನೋಡ್ಕೊಂಬರೋಣ. ಇಲ್ಲಿ ನೋಡಿ, ಇದು ತ್ರಿಪುರ ಸುಂದರಿ ವಿಗ್ರಹ, ಅಂದರೆ ಚಾಮುಂಡೇಶ್ವರಿ ತಂಗಿದ್ದು ಅಂತ. ಇದು ನೋಡಿ, ಇಲ್ಲಿ ನಾಗರದ್ದು ಸುಬ್ರಹ್ಮಣ್ಯ ಸ್ವಾಮಿದು ವಿಗ್ರಹ ಇದೆ. ಮತ್ತು ಇಲ್ಲಿ ಮುಂದೆ ಬಂದರೆ ಶಿವನ ದೇವಸ್ಥಾನ ಇದೆ. ಇದು ನಾನು 3ನೇ ಸಲ ಬರ್ತಾ ಇರೋದು. ಫಸ್ಟು 2 ಸಲ ಬಂದಾಗ ಇಷ್ಟು ಇಂಪ್ರೂವ್ ಆಗಿರಲಿಲ್ಲ. ಇವಾಗ ನೋಡಿ ಸುಮಾರು ಭಕ್ತರು ಬರ್ತಾ ಇದ್ದಾರೆ. ಸೊ ಎಲ್ಲ ಕಡೆ ಹರಡಿ ದೇವಿ ಮಹಾತ್ಮೆ ಸುಮಾರು ಜನ ಭಕ್ತರು ಬರ್ತಾ ಇದ್ದಾರೆ. ನೋಡಿ, ಇಲ್ಲಿ ಲೈನೇ ಎಷ್ಟು ತಿರುಗಿ ಬಂದು ದರ್ಶನ ಆಯಿತು. ಒಳಗೆ ವಿಡಿಯೋ ಮಾಡೋಂಗಿಲ್ಲ. ಹೊರಗೆ ಬಂದಿತ್ತಂದರೆ ಈ ಕಡೆ ಅಲ್ಲೊಂದು ಕಲ್ಲಿತ್ತಲ್ಲ, ಅದು ಇದು ಉದ್ಭವ ಆಂಜನೇಯ ಸ್ವಾಮಿ ವಿಗ್ರಹ. ಇಲ್ಲಿ ಇನ್ನು ಮುಂದೆ ಬಂದರೆ ನೋಡಿ, ಇಲ್ಲಿಂದ ಇದು ಮೂರ್ತಿ ಇದೆಯಲ್ಲ, ಇಲ್ಲಿಂದ ಹೋಗ್ಬೇಕು ದರ್ಶನಕ್ಕೆ. ನೋಡಿ, ಈ ಸಲ ಫುಲ್ಲು ಇಂಪ್ರೂವ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ವಿಗ್ರಹ ಇತ್ತು, ಹಿಂದ್ಗಡೆ ಒಂದು ಸಿಂಹ ಇತ್ತು. ಇವಾಗ ಹಿಂದ್ಗಡೆ ಬೆಟ್ಟದ ಥರ ಮಾಡಿದ್ದಾರೆ. ಮತ್ತು ಈ ಕಡೆ ಗುಹೆ ಥರ ಇದೆಯಲ್ಲ, ಇದು ಬಂದ್ಬಿಟ್ಟು ಮ್ಯೂಸಿಯಮ್ ಅಂತೆ. ಒಬ್ರಿಗೆ 50 ರೂಪಾಯಿ ತೊಗೊತಾರೆ. ಆ ಕಡೆ ಸೈಡಿಂದ ಎಂಟ್ರಿ, ಮತ್ತು ಎಲ್ಲ ಸುತ್ತಾಕೊಂಡು ಈ ಕಡೆಯಿಂದ ಎಕ್ಸಿಟ್ ಆಗಬೇಕು. ಮಕ್ಕಳಿಗೆ ಫ್ರೀ, 15 ವರ್ಷದ ಒಳಗ್ದವ್ರಿಗೆ. ನೋಡಿ, ಇಲ್ಲಿ ಹೋಗ್ತಾ ದರ್ಶನಕ್ಕೆ ಈ ಕಡೆ 2 ಬದಿಗೆ ವಿಷ್ಣು ಅವತಾರದ್ದು ಎಲ್ಲ ಮೂರ್ತಿಗಳು ಇಟ್ಟಿದ್ದಾವೆ. ಮತ್ಸ್ಯ ಅವತಾರ, ಕುರ್ಮ ಅವತಾರ, ಆಮೇಲೆ ವರ ಅವತಾರ, ವಾಮನ ಅವತಾರ. ಇದು ವಾಮನ ಅವತಾರ ಇದೆ. ಇಂಥದ್ದು 10 ಅವತಾರದ್ದು ಎಲ್ಲ ವಿಗ್ರಹನೂ ಇಟ್ಟಿದ್ದಾರೆ. ನೋಡಿ, ಇದೇ ಚಾಮುಂಡೇಶ್ವರಿ 60 ಅಡಿ ಎತ್ತರದ್ದು ವಿಗ್ರಹ, ಪಂಚಲೋಹದಲ್ಲಿ ಮಾಡಿರೋದು. ಒಟ್ಟು 18 ಕೈ ಇದೆ. 18 ಕೈ 18 ಶಕ್ತಿ ಪೀಠನ ರೆಪ್ರೆಸೆಂಟ್ ಮಾಡೋದು. ಇದು ಎಲ್ಲ ಅಘೋರಿ ಇಲ್ಲಿ ಬಂದ್ಬಿಟ್ಟು, ಅಘೋರಿಗಳು ಇಲ್ಲಿ ಬಂದು ಅವ್ರ ಪ್ರೇರಣೆಯಾಗಿ ಹೇಳಿರೋದಂತೆ ಈ ವಿಗ್ರಹ ಮಾಡಿ ಅಂತ. 18 ಶಕ್ತಿ ಪೀಠದ್ದು ಪವರ್ ಇಲ್ಲಿ ಬಂದು ದರ್ಶನ ಮಾಡಿದ್ರೆ ಸಿಗುತ್ತೆ ಅಂತ. ನೋಡಿ, ಈ ಕಡೆ ಇಳಿತಾನು
ಸುತ್ತ ಎಲ್ಲ ವಿಷ್ಣು ಅವತಾರದ್ದು ಒಂದೊಂದು ಪ್ರತಿಮೆ ಹಾಕ್ತಿದ್ದಾರೆ. ಪರಶುರಾಮಂದು ಹಾಕ್ತಿದ್ದಾರೆ, ರಾಮಂದಿದೆ. ಮತ್ತು ಈ ಸಲ ನೋಡಿ ಅದು ಫೌಂಟೇನೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಂದು ಹಳೇದು 2 ವಿಡಿಯೋದಲ್ಲಿ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಭಾಳ ಇಂಪ್ರೂವ್ ಆಗಿದೆ. ಹಂಗೆ ಭಕ್ತರು ಜಾಸ್ತಿ ಬರ್ತಾ ಇದ್ದಾರೆ. ಶನಿವಾರ ಭಾನುವಾರ ರಜಾ ದಿನದಲ್ಲಿ ತುಂಬ ರಶ್ ಇರುತ್ತೆ. ಮತ್ತು ಬಸ್ಗಳು ಬಿಟ್ಟಿದ್ದಾರೆ. ಈಗ ಕುಣಿಗಲ್ ಕಡೆಯಿಂದನೂ ಬಸ್ ಬಿಟ್ಟಿದ್ದಾರೆ. ತುಮಕೂರಿಂದ ಬಸ್ ಇದ್ದಾವೆ. ಚನ್ನಪಟ್ಟಣಕ್ಕೆ ಬಂದರೆ ಚನ್ನಪಟ್ಟಣದಿಂದ ಗಂಟೆಗೆ ಒಂದೊಂದು ಬಸ್ಸು ಬರ್ತಾ ಇರ್ತವೆ ದೊಡ್ಡಗೆರೆ. ಇಲ್ಲಿ ವಿಗ್ರಹ ಇದೆ ನೋಡಿ ಕೆಳಗೆ. ಇದು ಅರ್ಧನಾರೀಶ್ವರ ವಿಗ್ರಹ. ಇದು ಅರ್ಧನಾರಿ ಅಂತೀವಲ್ಲ ಶಿವಂದು, ಆ ವಿಗ್ರಹ. ಅಲ್ಲೆಲ್ಲ ಪೂಜೆ ಮಾಡ್ತಿದ್ರು. ಕೆಲವು ಉಪ್ಪು ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ರು. ಅದು ಏನಂತ ಗೊತ್ತಾಗಲಿಲ್ಲ ನೋಡಿ. ಇಲ್ಲೆಲ್ಲ ಉಪ್ಪಿನ ರಾಶಿ ಇದೆ. ನಿಮ್ಗೇನಾರ ಗೊತ್ತಿದ್ರೆ ಕಮೆಂಟ್ಸಲ್ಲಿ ಹಾಕಿ. ಲಾಸ್ಟ್ ಟೈಮ್ ಬಂದಾಗ ಇದಿರಲಿಲ್ಲ, ಸೊ ಆಗ ಗೊತ್ತಾಗಿಲ್ಲ ನನಗೆ. ನೋಡಿ ಇದು ಬಂದ್ಬಿಟ್ಟು ಬಸಪ್ಪನವರ ಸನ್ನಿಧಿ. ಅಂದರೆ ಅದು ಬಸವಣ್ಣ ಇದೆ. ಇಲ್ಲಿ ಹಳೇದೊಂದು ಬಸವಣ್ಣ ಇತ್ತು, ಅದ್ರದ್ದು ತುಂಬ ಪವಾಡ ಇದೆ. ಆ ಬಸವಣ್ಣ ತೀರೋದ್ಮೇಲೆ ಈ ಹೊಸ ಬಸವಣ್ಣ ತಂದು ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನಂಬಿಕೆ ಏನಂದರೆ ಬಸವಣ್ಣನ ಹತ್ರ ಬಂದ್ಬಿಟ್ಟು ನಿಮ್ಮದು ಕೋರಿಕೆ ಈಡೇರುತ್ತಾ ಇಲ್ಲ ಅಂತ ಕೇಳ್ಕೊಬೋದು. ಅಲ್ಲಿ ಪೂಜೆ ಮಾಡಿ ಮುಂದ್ಗಡೆ ಕೈ ಇಡಬೇಕು. ಅದು ನಿಮ್ಗೆ ಕೆಲಸ ಆಗಂಗಿದ್ರೆ ನಿಮ್ಮ ಕೈ ಮೇಲೆ ಕಾಲು ಇಡುತ್ತೆ, ಇಲ್ಲ ಅಂದರೆ ಕಾಲು ಇಡಲ್ಲ. ಅದು ಸುಮಾರು ಜನ ಕೇಳ್ಕೊಂಡೋದವ್ರಿಗೆಲ್ಲ ಆಗಿದೆ ಅಂತೆ. ಹಾಗಾಗಿ ಇಲ್ಲೂ ಬರ್ತಾರೆ. ನೋಡಿ ಅದು ದೇವಸ್ಥಾನ ಕಟ್ಸಿದಾರಲ್ಲ, ಅದೆಲ್ಲ ಕಲ್ಲಿಂದನೇ ಕಟ್ಸಿರೋದು. ಹಳೆ ಕಾಲದಲ್ಲಿ ಹೊಯ್ಸಳ ಕಾಲದಲ್ಲಿ ಏನು ಕಟ್ತಿದ್ರು ಬರೀ ಕಲ್ಲಲ್ಲಿ, ಇದು ಫುಲ್ಲು ಕಲ್ಲಲ್ಲೇ ಅಂತ ಕಟ್ಟಿರೋದು. ನೋಡಿ ಇಲ್ಲಿ ಪ್ರಸಾದ ಕೌಂಟ್ರು, ಅಲ್ಲಿ ಅರ್ಕೆಕಾಯಿ ಕೊಡೋದು ಅವೆಲ್ಲ ಅಲ್ಲಿ ಸಿಗುತ್ತೆ. ಇವು ನೋಡಿ ಇವೆಲ್ಲ ಅರ್ಕೆಕಾಯಿ ಇದೆಯಲ್ಲ, ಇವು ನೀವು ಕೆಲಸ ಆಗ್ಬೇಕಂದ್ರೆ ಬೇಡ್ಕೊಂಬಿಟ್ಟು ಒಂದು ಅಡಿಕೆಕಾಯಿ ತೊಗೊಂಡು ಅಲ್ಲಿ ಚಾಮುಂಡೇಶ್ವರಿ ಮೇನ್ ವಿಗ್ರಹ ಇದೆಯಲ್ಲ, ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದು ಇಲ್ಲಿ ಬಸಪ್ಪಂದು ಇದಿದೆ ಗದ್ದಿಗೆ. ಸೊ ಈ ಬಸಪ್ಪನ ಗದ್ದಿಗೆ ಹತ್ರ 7 ಪ್ರದಕ್ಷಿಣೆ ಹಾಕಿ ಇಲ್ಲಿ ಕಾಯಿ ಕಟ್ಟಿ ಹೋಗ್ಬೇಕು. ಇದೇ ಥರ 7 ವಾರ ಮಾಡಿದ್ರೆ ನಿಮ್ಮ ಕೆಲಸ ಆಗುತ್ತೆ ಅಂತ ನಂಬಿಕೆ. ನೋಡಿ ಅದು ದೇವಸ್ಥಾನ, ಅವಲೇ ದರ್ಶನ ಮಾಡ್ಕೊಂಬಂದವಲ್ಲ ದೇವಸ್ಥಾನ. ಅದ್ರ ಎದುರುಗಡೆನೇ ಇದು ಬಸಪ್ಪಂದು ಗದ್ಗೆ ಇದೆ. ಬಸವಪ್ಪಂದರೆ ಇಲ್ಲಿ ಹಳೆ ಬಸವಣ್ಣ ಇತ್ತಲ್ಲ, ಅದ್ರದ್ದು ಸೇಮ್ ಅದೇ ಥರ ಪ್ರತಿಮೆ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಮತ್ತೆ ತೀರ್ಥ ಸ್ನಾನ ಅಂತ ಮಾಡ್ತಾರೆ. ಭಾನುವಾರ ಮಾತ್ರ ಮಾಡ್ತಾರಂತೆ, 1 ರಿಂದ 2 ಗಂಟೆ ತನಕ. ಆ ಬಸವಣ್ಣನ ಮೇಲೆ ನೀರು ಹಾಕಿ ಕೆಳಗಲ್ಲಿ ಕೂತ್ಕೊಂಡ್ರೆ ಅವ್ರ ಮೇಲೆ ನೀರು ಬಿದ್ದರೆ ಚರ್ಮ ರೋಗ ಇರೋರು ಅವ್ರಿಗೆಲ್ಲ ವಾಸಿಯಾಗುತ್ತೆ ಅಂತ. ಸೊ ಇದಿಷ್ಟು ಈ ಕ್ಷೇತ್ರದ್ದು ವಿಷಯ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.